ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಸೂರ್ಯನ ಬೆಳಕಿಗೆ ಚೇತನ, ಮಳೆಯ ಹನಿಗೆ ರೋಮಾಂಚನ. ಸೂರ್ಯನ ಬೆಳಕಿಗೆ ಚೇತನ, ಮಳೆಯ ಹನಿಗೆ ರೋಮಾಂಚನ. ಧರೆಯ ಸೊಬಗಿಗೆ ಬೆರಗಾಗುತ್ತ ನಡೆ. ಧರೆಯ ಸೊಬಗಿಗೆ ಬೆರಗಾಗುತ್ತ ನಡೆ. ಸಂಭ್ರಮವು ಬದುಕು ಕ್ಷಣ ಕ್ಷಣ. ಓಂ ತನನ ತನನ ತನನ, ಓಂ ತನನ ತನನ ತನನ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ದುಡಿಯೋಣ ನಂಬುತ್ತ ಮಣ್ಣ, ಕಿಳೆ ಕರುಣಿಸುವಳು ವರವನ್ನ. ದುಡಿಯೋಣ ನಂಬುತ್ತ ಮಣ್ಣ, ಕಿಳೆ ಕರುಣಿಸುವಳು ವರವನ್ನ. ಸಹಜ ಸಾವಯವ ಭೋಜನ, ಸಹಜ ಸಾವಯವ ಭೋಜನ. ಸಾವಧಾನದ ಜೀವನ. ಓಂ ತನನ ತನನ ತನನ, ಓಂ ತನನ ತನನ ತನನ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಜನಜೀವ ಜಾಲ ಸಹಜೀವನ, ಗಡಿಗಳ ಮೀರುತ ಗೆಳೆತನ. ಜನಜೀವ ಜಾಲ ಸಹಜೀವನ, ಗಡಿಗಳ ಮೀರುತ ಗೆಳೆತನ. ಭೂಮ್ತಾಯ ಮಕ್ಕಳ ಗಾನ, ಭೂಮ್ತಾಯ ಮಕ್ಕಳ ಗಾನ. ಹಾಡ ಹಾಡುತ್ತ ಅರಿವಿನ ಪಯಣ. ಓಂ ತನನ ತನನ ತನನ, ಓಂ ತನನ ತನನ ತನನ, ಓಂ ತನನ ತನನ ತನನ, ಓಂ ತನನ ತನನ ತನನ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. 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 ಕಾತ್ನಿ ಮ್ಯಾಮ್, ಓಕೆ, ಹೇಗಿತ್ತು ಅಂತ ಕೇಳೋಣ ಅರ್ಚನಾ ಮ್ಯಾಮ್ನ. ಅರ್ಚನಾ ಮ್ಯಾಮ್, ಗೋವಿಂದಮ್ಮ, ವೆರಿ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ತುಂಬ ಇದು ಯಾರು ಬರೆದಿರೋದು? ಮ್ಯಾಮ್. ಜನಾರ್ದನ್ ಕೆಸರುಗದ್ದೆ ಅಂತ ಹೇಳಿ. ಹಾಂ, ಸಂಗೀತ ಅವರೇ ಮಾಡಿರೋದು ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಆ ಪುಳಕ ನಮ್ಮಲ್ಲೂ ಬರುತ್ತೆ ಕೇಳಿದ ತಕ್ಷಣ. ತುಂಬ ಚೆನ್ನಾಗಿತ್ತು ಗೋವಿಂದಮ್ಮ. ಬರೀ ನೀವು ರೇಂಜ್ ರೀಚ್ ಮಾಡುವಾಗ ಆ ನೋಟ್ ರೀಚ್ ಆಗ್ತಿರ್ಲಿಲ್ಲ. ಅದು ಮಧ್ಯಮ ತನಕ ಹೋಗುತ್ತಲ್ವಾ, ಎಸ್ ಮ್ಯಾಮ್. ಮಾ ತನಕ ಹೋಗುತ್ತಲ್ವಾ. ಆಮೇಲೆ ಬಿಗಿನಿಂಗಿನ ವೆರಿ ಫಸ್ಟ್ ವರ್ಡ್ ಹೇಳಿ ನನಗೆ. ಹಸಿರು ಹಾದಿಯಲ್ಲಿ, ಹಾಂ ಹಾಂ, ಹಸಿರು ಹಾದಿಯಲ್ಲಿ, ಹಸಿರು ಹಾದಿಯಲ್ಲಿ. ಅಲ್ಲ, ವರ್ಡ್ಸ್ ಅಲ್ಲ, ಯಾವ ಸ್ವರ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಕೊನೆವರೆಗೂ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹ. ಅದು ಸಾ ಓಕೆ. ಅದಕ್ಕೆ ಮುಂಚೆ ನಿಷಾದ ಬರ್ತಾ ಇದೆಯಲ್ಲ,
ಈ ರಾಗದಲ್ಲಿ ನಿಷಾದ ಇಲ್ಲ. ನಾನು ಅಂದ್ಕೊಂಡೆ ನಿಮ್ಗೆ ರೀಚ್ ಆಗ್ತಾ ಇಲ್ಲ ಲೋ ನೋಟ್ಸ್ ಅಂತ. ಹಸಿರು ಹಾದಿಯಲ್ಲಿ ದಾ ಬರಬೇಕಲ್ವಾ, ಹಸಿರು ಹಾದಿಯಲ್ಲಿ ಅಲ್ಲ ಅಲ್ವಾ? ನಾವು 2 ಥರನೂ ಹಾಡಿದ್ದೀವಿ ಮ್ಯಾಮ್ CD ಮಾಡಿರೋದ್ರಲ್ಲಿ. ಹಾಂ, ಒಂದು ಧಾ ಸೇರಿಸ್ಕೊಂಡು ಹಾಡಿದ್ದೀವಿ, ಓಕೆ. ಇನ್ನೊಂದು ನೀ ಸೇರಿಸ್ಕೊಂಡು ಹಾಡಿದ್ದೀವಿ. ಯಾಕೆ ಅಂತಂದರೆ ಅದೇ ಕೆಲವ್ರಿಗೆ ಆ ನೋಟಿನ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಅಂತ ಹೇಳಿ 2 ಥರನೂ ರೆಕಾರ್ಡ್ ಮಾಡಿ ಹಾಡಿದ್ದಾರೆ ಮ್ಯಾಮ್. ಅದರಲ್ಲಿ ನಾನು ಕೂಡ ಒಂದು ಇದರಲ್ಲಿ ಹಾಡಿದ್ದೀನಿ ಮ್ಯಾಮ್. ಆ್ಯಕ್ಚುಲಿ ಇಡೀ ಹಾಡು ದುರ್ಗಾ ರಾಗದಲ್ಲೇ ಹೋಗ್ತಾ ಇರುತ್ತೆ. ಅದರಲ್ಲಿ ಸರಿಮಪ ಧಾಸ ನಿಷಾದ ಎಲ್ಲೂ ಬರಲ್ಲ. ಹೌದು ಮ್ಯಾಮ್. ಇದರಲ್ಲಿ ನೀವು ಯಾವುದೋ ಒಂದು ಕಡೆ ಮಾತ್ರ ದೈವತ ಹಾಡಿದ್ರಿ ಹೊರತು ಇನ್ನೆಲ್ಲ ಕಡೆ ನಿಷಾದನೇ ಹಾಡಿದ್ರಿ. ಸೊ ಅದು ನೀವು ಒರಿಜಿನಲಲ್ಲಿ 2 ಥರ ಹಾಡಿದಿರಿ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ನೀವು ಇನ್ನೊಂದು ಮನೆ ಕಮ್ಮಿ ತಗೋಬಹುದಾಗಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಚರಣದಲ್ಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಹಾಡಿದ್ರಿ, ಸೆಕೆಂಡ್ ಹಾಫಲ್ಲಿ ರೇಂಜ್ ರೀಚ್ ಆಗಲಿಲ್ಲ. ಆಮೇಲೆ ಅಲ್ಲಿಂದ ವಾಪಸ್ ಬರ್ತಿರಲ್ಲ, ತರ ತಾರರ ತಾರರ ತರರ ಆ ಥರ ಏನೋ ಬರುತ್ತೆ ಅಲ್ವಾ, ಅಲ್ಲಿ ಕೂಡ ಸ್ವರಸ್ಥಾನಗಳು ಸ್ವಲ್ಪ ಸ್ಕ್ಯಾಟರ್ ಆಯಿತು. ಭೂಮ್ತಾಯ ಮಕ್ಕಳ ಗಾನ, ಭೂಮ್ತಾಯ ಮಕ್ಕಳ ಗಾನ, ಹಾಡ ಹಾಡುತ್ತ ಅರಿವಿನ ಪಯಣ, ತೋಂ ತನನ ತನನ ತನನ, ತೋಂ ತನನ ತನನ ತನನ. ಆಯಿತಾ? ಸೊ ಇನ್ನೊಂದು ಸ್ವಲ್ಪ ಕಂಟ್ರೋಲ್ ಬೇಕು ಗೋವಿಂದಮ್ಮ. ನಿಮಗೆ ಇರುವಂತಹ ಯೋಗ್ಯತೆಗೆ, ನಿಮಗಿರುವಂತಹ ಧ್ವನಿಗೆ ಸ್ವಲ್ಪ ಕಂಟ್ರೋಲ್ ಸಾಧಿಸ್ಬಿಟ್ರೆ ಅಲ್ಲಾಡಿಸ್ಬಿಡ್ತೀರ. ಇಲ್ಲ ಮ್ಯಾಮ್, ಅದೇ ಕಳೆದ ಸಂಚಿಕೆನಲ್ಲಿ ನನಗೆ ಇನ್ಸಿಡೆಂಟ್ ಆಗಿತ್ತಲ್ಲ, ಸೊ ಅದು ಅಳು ಹಾಗೆ ಇಟ್ಕೊಂಡಿದ್ದು ರಾತ್ರಿ ಹೋಗಿ ಇಲ್ಲ, ಅದು ನಿಮಗೆ ಸ್ಟೇಜ್ ಮೇಲೆ ಅಫೆಕ್ಟ್ ಆಗೋದಕ್ಕೆ ಬಿಟ್ಟರೆ ಅದು ನಿಮ್ಮ ಲಾಸ್ ಆಗುತ್ತೆ, ನಿಮ್ಮ ತಪ್ಪಾಗತ್ತೆ. ನಾನು ಕಳೆದ ಸಲನೇ ಹೇಳಿದ್ದೆ, ಕಲಾವಿದರ ಬಾಳೆ ಅದು, ಕಲಾವಿದರ ಪಾಡೆ ಅದು ಅಂತ ಅಲ್ವಾ? ಅದು ಅಫೆಕ್ಟ್ ಆಗೋದಕ್ಕೆ ಬಿಡಬಾರ್ದು. ಓಕೆನಾ? ಒಳ್ಳೇದಾಗಲಿ ಗೋವಿಂದಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರಾಜು ಸರ್, ಎಂಥ ಹಾಡಿದು, ಅದ್ಭುತವಾದ ಹಾಡು. ಪರಿಸರದ ಗೀತೆಗಳು ತುಂಬ ಹಾಡ್ತೀರಿ ಅಂತ ಕಾಣುತ್ತೆ ನೀವಲ್ಲ? ಹೌದು ಸರ್. ಒಳ್ಳೆಯದು, ತುಂಬ ಒಳ್ಳೆಯದು. ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಹೋಗುವಂಥದ್ದು, ಸಾವಯವ ಬದುಕಿ ಅಂತ ಹೇಳ್ತಾ ಹೋಗುವಂಥದ್ದು, ಈ ಥರದ್ದೆಲ್ಲ ಬೇಕು, ಈ ಸಮಾಜಕ್ಕೆ ಬೇಕು. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ರಿ. ಅಪಾರ್ಟ್ ಫ್ರಮ್ ದಿಸ್ ಸಾಹಿತ್ಯ ಅದ್ಭುತವಾದಂಥದ್ದು ಅಲ್ವಾ? ಸೂಕ್ಷ್ಮತೆಗಳೆಲ್ಲ ಇವತ್ತಿನ ಈ ಸಂಚಿಕೆಗೆ ಮತ್ತು ಸೆಮಿಫೈನಲ್ ಹಂತದಲ್ಲಿ ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ನೋಡಲೇಬೇಕಾಗತ್ತೆ ನಾವು ಕೂಡ. ಬಟ್ ಅದನ್ನು ಹೊರತುಪಡಿಸಿದ್ರೆ ಸಾಹಿತ್ಯ ಮತ್ತು ನಿಮ್ಮ ಧ್ವನಿ ಅದೆಲ್ಲ ಭಾಳ ಚೆನ್ನಾಗಿ ಅನಿಸುತ್ತೆ. ಮತ್ತು ಕೇಳಬೇಕು ಅನಿಸುತ್ತೆ ಈ ಹಾಡನ್ನು. ನಿಮ್ಗೆ ಒಳ್ಳೆಯದಾಗಲಿ. ಯಾಕೆಂದರೆ ಗಾನಸಿಂಚನದ ಮೂಲಕ ಒಂದಷ್ಟು ಒಳ್ಳೆ ಪ್ರಕೃತಿ ಬಗ್ಗೆ ಒಂದಷ್ಟು ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಿ. ಇವತ್ತು ಕೂಡ ಪ್ರಕೃತಿ ಹಾಡನ್ನು ಹಾಡಿದ್ರಿ. ಶುಭವಾಗಲಿಮ್ಮ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಂಬಲ್ ಸರ್. ಗೋವಿಂದಮ್ಮ, ಸರ್, ವಿಭಿನ್ನವಾದ ಗೀತೆಗಳನ್ನು ನೀವು ಪ್ರತಿ ಸಂಚಿಕೆಯಲ್ಲೂ ತರ್ತಾನೆ ಇದ್ದೀರಿ. ಇದು ಜನಾರ್ದನ್ ಕೆಸರುಗೆದ್ದವ್ರದಲ್ಲ? ಹೌದು ಸರ್. ಅವರು ಬೆಂಗಳೂರು ಬಗ್ಗೆನೂ ಒಂದೇನೋ ಒಂದು ಹಾಡು ಮಾಡಿದ್ದಾರೆ. ಹೌದು ಅವ್ರದ್ದು ಒಂದು ತಂಡ ಇದೆ. ಅದು ತುಂಬ ಚೆನ್ನಾಗಿದೆ ಹಾಡುನು. ಅವ್ರದ್ದೇ ರಚನೆ ಮತ್ತು ಅವ್ರದ್ದೇ ಸಂಗೀತ. ಅವ್ರು ಯಾವಾಗೂ ಪರಿಸರದ ಬಗ್ಗೆ ಹೆಚ್ಚಿಗೆ ಕಾಳಜಿ ಅವರು ಅಲ್ವಾ? ಕೆರೆಗಳು, ಕುಂಟೆಗಳು ಮತ್ತು ನೇಚರ್ ಬಗ್ಗೆ ಅವರು ತುಂಬಾ ಅವರು ಸಾಹಿತ್ಯ ರಚನೆ ಮಾಡಿದ್ದಾರೆ. ಅಂಥದ್ದು ಒಂದು ಒಳ್ಳೆಯ ಪ್ರಸ್ತುತಿ ನಿಮ್ಮ ಕಂಠದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ಸೂಕ್ಷ್ಮತೆಗಳೆಲ್ಲ ಮೇಡಮ್ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಗಾ ಇಡಿ ಅಷ್ಟೇ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗೌತಮಿ, ಗುಡ್ ಲಕ್ಸ್ ನಿಮಗೆ. ಒಳ್ಳೆಯದಾಗಲಿ.